ಪ್ರಾಪರ್ಟೀಸ್ ಇನ್ ಮೈಸೂರು 30-40 ಗ್ರೌಂಡ್ ಮತ್ತು ಫಸ್ಟ್ ಫ್ಲೋರ್, ಈಚ್ ಫ್ಲೋರ್ 2 BHK. ಇದು ನೆಕ್ಸ್ಟು JP ನಗರ್, ರಿಂಗ್ ರೋಡ್ಗೆ ಜಸ್ಟ್ ನಿಯರ್ ಇದೆ. JP ನಗರ್ಗೆ ಅಟ್ಯಾಚ್ ಆಗಿದೆ. ಹೊರಗಡೆ ಒಂದು ಕಾರ್ ನಿಲ್ಸ್ಕೋಬೋದು. ಪೋರ್ಟಿಕೋ ಇದೆಯಲ್ಲ, ಇದರಲ್ಲಿ ಒಂದು ಕಾರ್, 2 ವೀಲರ್ ಒಂದೆರಡು ನಿಲ್ಸ್ಕೋಬೋದು. ಆರ್ಕಿಟೆಕ್ಚರಲ್ ಪ್ಲಾನ್ ಭಾಳ ಚೆನ್ನಾಗಿದೆ. ಜೊತೆಗೆ ನಾನು ತೋರಿಸ್ತಾ ಇರೋದು ಮೆಟೀರಿಯಲ್ಗಳು ನೋಡಿ. ಜಾಗ್ವಾರ್ನಲ್ಲಿ ಫಸ್ಟ್ ಕ್ವಾಲಿಟಿದು ಟೀಕ್ವುಡ್ ಮತ್ತು ಪಾಲಿಷ್ ಮಾಡಿರೋದು ಮ್ಯಾಟ್ ಫಿನಿಷಿಂಗ್ ಎಲ್ಲ ಖರ್ಚು ಜಾಸ್ತಿ ಆಯ್ತದೆ ಮತ್ತು ಬಾಳ್ಕೆ ಚೆನ್ನಾಗಿ ಬರ್ತದೆ. ಅದು ಇದು ಮೈಸೂರು ಸಿಟಿ ಸೆಂಟ್ರಿಂದ 8 ಕಿಲೋಮೀಟ್ರ್ ಆಯ್ತಿದೆ. ಮೇಲ್ಗಡೆ ಇರೋರಿಗೆ ಈ ಚಿಕ್ಕದು ಗೇಟ್ ಇದೆಯಲ್ಲ, ಅದರಿಂದ ಹೋಗೋ ಬರೋಕ್ಕೆ ಎಂಟ್ರೆನ್ಸ್ ಮಾಡಿದ್ದಾರೆ. ಈಗ ಪೋರ್ಟಿಕೋ ಒಳಗಡೆ ಬಂದಿದ್ದೀನಿ. ಹೆಲ್ಮೆಟ್, ಬೂಟ್ಸ್ ಇದೆಲ್ಲ ಇಟ್ಕೊಳ್ಳೋದಕ್ಕೆ ಒಂದು ಬಾಕ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಒಳಗಡೆ ಹೋಗಬೇಕು ಅಂದರೆ ಈಗ ಈ ಗೇಟ್ಗೆ ಲಾಕ್ ಮಾಡ್ಕೊಂಡ್ರೆ ಹೋಗೋಕ್ಕಾಗಲ್ಲ. ಗೇಟ್ ಲಾಕ್ ತೆಗೆದ್ರೇ ಹೋಗೋದು, ಆ ಥರ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಇಲ್ಲಿ ಮುಚ್ಚಲ ಕಾಣ್ತಾ ಇದೆ ನೋಡಿ, ಇದು ಬೋರ್ವೆಲ್ ಹಾಕಿದ್ದಾರೆ. 2.5 ಇಂಚ್ ನೀರಿದೆ, ನೀರು ಚೆನ್ನಾಗಿದೆ. ಮೋಡದಿಂದ ಕೊಡ್ತಾರಲ್ಲ, ಆ ನೀರು ಚೆನ್ನಾಗಿ ಬರ್ತಾಯಿದೆ. ಆದರೂ ಒಂದು ಎಕ್ಸ್ಟ್ರಾ ಹಾಕಿದ್ದಾರೆ ಅಷ್ಟೇ ನೋಡಿ. ಚಾರ್ಜ್ ಮಾಡ್ಕೊಳ್ಳೋ ಗಾಡಿಗಳು ಅದಕ್ಕೊಂದು ಪಾಯಿಂಟ್ ಹಾಕಿದ್ದಾರೆ ನೋಡಿ. ಬೋರ್ವೆಲ್ದು ಲೆಫ್ಟ್ ಸೈಡಲ್ಲಿ ಇದೆಯಲ್ಲ, ಅದು ಬೋರ್ವೆಲ್ದು. ಇದು ಒಂದು ಟ್ಯಾಂಕಿಂದ ಬರೋದು, ಇಂದು ಮೋಡದಿಂದ ಬರುತ್ತಲ್ಲ, ಆ ವಾಟ್ರ್ ಬರೋದು. ಕಾರ್ ವಾಶ್ ಮಾಡಬೇಕಂದ್ರೆ ಬೋರ್ವೆಲ್ ಆನ್ ಮಾಡಿದ್ರೆ ಪ್ರೆಷರಲ್ಲಿ ಬರ್ತದೆ, ಅದರಲ್ಲಿ ವಾಶ್ ಮಾಡ್ಕೋಬೋದು. ಸೀದಾ ಹೋದರೆ ಯುಟಿಲಿಟಿ, ಮನೆ ಕೆಲಸದವ್ರು ಬರ್ತಾರಲ್ಲ, ಅವರು ಇಲ್ಲಿಂದನೂ ಹೋಗ್ಬೋದು ನೋಡಿ. ಫುಲ್ ಟೀಕ್ವುಡ್ ಯೂಸ್ ಮಾಡಿದ್ದಾರೆ. ವುಡ್ಡಲ್ಲಿ ಎಲ್ಲೂ ಸ್ವಲ್ಪನೂ ಡ್ಯಾಮೇಜ್ ಇಲ್ಲ ನೋಡಿ. ಯಾವ್ದಾರ ಡೋರ್ ನೋಡಿ, ಸ್ವಲ್ಪನೂ ಡ್ಯಾಮೇಜ್ ಇಲ್ಲ. ಸ್ವಲ್ಪನೂ ವೈಟ್ ಕಲರ್ ಮಾಡಿರ್ತಾರಲ್ಲ, ಆ ಥರದ್ದು ಇಲ್ಲ. ಫ್ಲೋರಿಂಗ್ ಗ್ರಾನೈಟ್, ಎಲ್ಲ ಕಡೆ ಬಾರ್ಡರ್ ಕೊಟ್ಟಿದ್ದಾರೆ ನೋಡಿ. ಪೂಜಾ ರೂಮು ವುಡ್ ಗಾಜು ಇದ್ದಂಗಿದೆ ನೋಡಿ. ಈ ಬುಕ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಲೈಬ್ರರಿ ಥರ ಮಾಡಿದ್ದಾರೆ. TV ಕ್ಯಾಬಿನೆಟ್, ಫ್ಯಾನ್ಸಿ ಫಿಟ್ಟಿಂಗು ಹಾಕಿದ್ದಾರೆ. ಫಾಲ್ ಸೀಲಿಂಗ್ ಕೆಲಸನೂ ಮಾಡಿದ್ದಾರೆ. ಈ ಕಲರ್ ಲೈಟ್ ಹಾಕಿ ಎಲ್ಲ ಜಾತ್ರೆ ಮಾಡಿಬಿಡ್ತಾರೆ, ಆ ಥರನೂ ಇನ್ನೂ ಮಾಡಿಲ್ಲ. ಸಿಂಪಲಾಗಿ ಮಾಡಿದ್ದಾರೆ. ಲಿವಿಂಗ್ ಸೈಜು ಭಾಳ ದೊಡ್ಡದಿದೆ. ಎಲ್ಲ ಕಡೆಯೂ ಫ್ಯಾನ್, ಕಟನ್ ರಾಡ್ಸ್ ಮತ್ತು ಫ್ಯಾನ್ಸಿ ಫಿಟ್ಟಿಂಗ್ಸ್, ಚಿಮ್ನಿ ಇದೆಲ್ಲ ಮಾಡಿದ್ದಾರೆ. ಇದ್ರದ್ದು ಬೆಲೆ 1,55,00,000 ರೂಪಾಯಿ ಹೇಳ್ತಾ ಇರೋದು ನೋಡಿ. ಈಗ ಲೀವಿಂಗಿಂದ ಡೈನಿಂಗ್ ಕಡೆ ಹೋಗ್ತಾ ಇದ್ದೀನಿ. ಕಿಚನ್ ಆಸ್ ಪರ್ ವಾಸ್ತು ಈಸ್ಟ್ಗೆ ಕೊಟ್ಟಿದ್ದಾರೆ ನೋಡಿ. ಚಿಮ್ನಿನೂ ಕಾಣ್ತಾ ಇದೆ ನೋಡಿ. ಇಲ್ಲಿ ಫುಲ್ ಮೇಲ್ಗಡೆ ರಾಫ್ಟು ಮಾಡಿದ್ದಾರೆ. ಮತ್ತು ಕಿಚನ್ಗೆ ಏನೇನು ಬೇಕು ಕ್ಯಾಬಿನೆಟ್ಸ್ ಪ್ರತಿಯೊಂದು ಮಾಡಿದ್ದಾರೆ. ಡೈನಿಂಗ್ ಹಾಲಲ್ಲಿ ಒಂದು ವಾಶ್ ಬೇಸಿನ್ನು ಹಾಕಿದ್ದಾರೆ. ಫುಲ್ ಸ್ಟೋರೇಜ್ ಮಾಡಿದ್ದಾರೆ, ಎಲ್ಲೂ ಜಾಗ ವೇಸ್ಟ್ ಮಾಡಿಲ್ಲ. ಈಗ ಸುಮಾರು ಜನ ಹೇಳ್ತಾರೆ ಕಟ್ಟಿ ಮಾರ್ತಾ ಇರೋ ಮನೆ ಹೆಂಗೆ ಮಾಡಿದಾರೋ ಅಂತ ಅಂದ್ಬಿಟ್ಟು. ಬಂದು ನೋಡಿದ್ರೆ ಈ ಓನರ್ ಖರ್ಚು ಮಾಡೋಕ್ಕಿಲ್ಲ, ಓನರ್ಗಳು ಅಷ್ಟೊಂದು ಖರ್ಚು ಇವ್ರು ಮಾಡಿದ್ದಾರೆ. ಕ್ವಾಲಿಟಿ ಮೆಟೀರಿಯಲ್ ಭಾಳ ಚೆನ್ನಾಗಿ ಹಾಕಿದ್ದಾರೆ.
ಸಿಂಕ್, ಗ್ಯಾಸ್ ಸಿಲಿಂಡ್ರ್ ನೋಡಿ. ಚಿಮ್ನಿನೂ ಒಳ್ಳೆ ಕಂಪ್ನಿದು ಹಾಕಿದ್ದಾರೆ. ನೋಡಿ, ಈ ಥರ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮನೆ ಏನಾರ ಕಟ್ಟಂಗಿದ್ರೆ ಮೈಸೂರು ಸುತ್ತಮುತ್ತ ನಮಗೆ ಸಂಪರ್ಕ ಮಾಡಿ. ಇದಕ್ಕಿಂತನೂ ಚೆನ್ನಾಗಿ ಬೇಕಾದ್ರೂ ಮಾಡಿಕೊಡ್ತೀವಿ. ಹೆಂಗೆ ರೇಟ್ ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್. ಫಿನಿಷಿಂಗ್ ಅಂತೂ ನಮ್ಮದು ಚೆನ್ನಾಗಿರ್ತದೆ. ಈ ಫಿನಿಷಿಂಗ್ ಗಮನ ಕೊಡಿ, ಮತ್ತು ಮೆಟೀರಿಯಲ್ ಮೇಲೆ ಸ್ವಲ್ಪ ಗಮನ ಕೊಡಿ, ಗೊತ್ತಾಗುತ್ತೆ ನಿಮಗೇ. ನೋಡಿ, ಈ ಕಿಟಕಿಯೆಲ್ಲ ಹಾಕಿದಾರಲ್ಲ, ಒಂದೂ ನಿಮಗೆ ಯಾವುದು ಮಿಕ್ಸಿಂಗ್ ಇಲ್ಲ, ಫುಲ್ ಟೀಕ್ ವುಡ್. ಬೆಡ್ರೂಮ್ಸ್ಗೂ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಮತ್ತು 2 ಬೆಡ್ರೂಮ್ಗೂ AC ಪಾಯಿಂಟ್ ಬಿಟ್ಟಿದ್ದಾರೆ. ವಾರ್ಡ್ರೂಬ್ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಮೇಲ್ಗಡೆ ರಾಫ್ಟನ್ನು ಮಾಡಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್, TV ಕ್ಯಾಬಿನೆಟ್, ಅಟ್ಯಾಚ್ ಬಾತ್ರೂಮ್, ಲಾಕ್ಸ್ ಎಲ್ಲ ಯುರೋಪದ್ದು ಹಾಕಿದ್ದಾರೆ. ನೋಡಿ, ಮಾಮೂಲಿ ಚಿಕ್ಕದ ಕಿಟಕಿ, ಇದಕ್ಕೆ ಬೇರೆ ವುಡ್ ಬೇಕಾದ್ರೆ ಹಾಕ್ಬೋದಾಗಿತ್ತು, ಹಾಕಿಲ್ಲ. ಇಂಚಸ್ ನೋಡಿ, ಎಲ್ಲ ಕಡೆ ಗಮನ ಕೊಡಿ. ಇಂಚಸ್ ಎಲ್ಲ ಬ್ರಾಸ್ ಹಾಕಿರೋದು. ಪ್ರತಿಯೊಂದು ಕಿಟಕಿಗೆ, ಚೌಕಟ್ಟಿಗೆ, ಪ್ರತಿಯೊಂದಕ್ಕೂ ಡೋರ್ಸ್ಗೆ ಬ್ರಾಸ್ ಇಂಚಸ್ಸೇ ಹಾಕಿರೋದು. ನಲ್ಲಿನೂ ನೋಡಿ, ಜಾಗ್ವಾರ್ ನಲ್ಲಿ. ಓನಾಗೆ ಕನ್ಸ್ಟ್ರಕ್ಷನ್ ಮಾಡ್ತಾರಲ್ಲ ಅವರು ಇಷ್ಟೊಂದು ಒಳ್ಳೆ ಮೆಟೀರಿಯಲ್ ಹಾಕಲ್ಲ, ಅಷ್ಟೊಂದು ಮೆಟೀರಿಯಲ್ ಚೆನ್ನಾಗಿ ಹಾಕಿದ್ದಾರೆ. ಲೊಕಾಲಿಟಿನೂ ಚೆನ್ನಾಗಿದೆ ನೋಡಿ. ಪ್ರೈವೇಟ್ ಥಿಂಗ್ಸ್ ಏನಾರು ಇಟ್ಕೊಳ್ಳೋದಕ್ಕೆ ಇದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೇಲ್ಗಡೆನೂ ಥಿಂಗ್ಸ್ ಇಟ್ಕೋಬೋದು. ಫ್ಲೋರಿಂಗ್ ಫಿನಿಷಿಂಗ್ ನೋಡಿ, ಗೊತ್ತಾಗುತ್ತೆ. ನೋಡಿ, ಬೆಡ್ರೂಮ್ ಡೋರ್ಸ್ಗೆ ಕಾಂಜಿ ಪಿಂಜಿ ಮೆಟೀರಿಯಲ್ ಹಾಕ್ತಾರೆ. ಬಟ್ ಇವರು ಎಲ್ಲದಕ್ಕೂ, ಈವನ್ ಬಾತ್ರೂಮ್ಗೂ ಕೂಡ ಟೀಕ್ ವುಡ್ಡೇ ಹಾಕಿದ್ದಾರೆ, ಫಸ್ಟ್ ಟೀಕ್. ಮತ್ತೆ ಲಿವಿಂಗ್ ಕಡೆ ಬಂದಿದ್ದೀನಿ. ಪೂಜಾ ರೂಮ್, ಕಾರ್ವಿಂಗು ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ. ಪೂಜಾ ರೂಮಲ್ಲಿ ಕೂತ್ಕೊಳ್ಳೋಕ್ಕೂ ವಿಶಾಲವಾಗಿ ಕೂತ್ಕೊಂಡು ಪೂಜೆ ಮಾಡಬೇಕು, ಆ ರೀತಿ ಮಾಡಿದ್ದಾರೆ. JP ನಗರ, ಮೈಸೂರು ಸಿಟಿ ಸೆಂಟ್ರಿಂದ 8 ಕಿಲೋಮೀಟ್ರ್. 30-40, ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಈಚ್ ಫ್ಲೋರ್ 2 BHK. ನೋಡಿ, ಯುರೋಪ ಲಾಕ್ಸ್ ಹಾಕಿದ್ದಾರೆ. ಒರ್ಜಿನಲ್, ಇದರಲ್ಲಿ ಲೋಕಲ್ಲು ಬರ್ತದೆ, ಒರ್ಜಿನಲ್ಲು ಬರ್ತದೆ. ಇದು ಒರ್ಜಿನಲ್ ಹಾಕಿ ಫಿಟ್ಟಿಂಗ್ ಮಾಡಿರೋದು. ಕ್ಯಾಮ್ರಾಗಳಿಗೆ ಕನೆಕ್ಷನ್ ಕೊಟ್ಟಿದ್ದಾರೆ, CC ಕ್ಯಾಮ್ರಾಗಳಿಗೆ. ವಾರ್ಡ್ರೋಬ್ಗೂ ಈ ವಾರ್ಡ್ರೋಬ್ಗೂ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್,
ಕಿಟಕಿ ಸೈಜು ನೋಡಿ ಭಾಳ ದೊಡ್ಡದಾಗಿದೆ. ಇದು ಯುಟಿಲಿಟಿಗೆ ಹೋಗೋ ಡೋರು. ಇದನ್ನು ಟೀ ಕೋಡ್ ಹಾಕಿದ್ದಾರೆ. ಎದುರುಗಡೆ ಕಾಣ್ತಾ ಇರೋದು ಕಾಮನ್ ಬಾತ್ರೂಮ್ ಡೋರ್. ಇದಕ್ಕೂ ಟೀ ಕೋಡ್ ಹಾಕಿದ್ದಾರೆ. ಫಿನಿಶಿಂಗ್ ನೋಡಿ ಯಾವ ಥರ ಇದೆ. ಒಂದು ಸ್ವಲ್ಪನೂ ವೈಟ್ ಆಗಲಿ ಡ್ಯಾಮೇಜ್ ಆಗಲಿ ಎಲ್ಲೂ ಕಾಣಲ್ಲ. ಕಾಮನ್ ಬಾತ್ರೂಮ್. ಇಲ್ಲೂ ಅಷ್ಟೇ ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ಜಾಗ ಮಾಡಿದ್ದಾರೆ. ಜಾಗ್ವಾರ್ನಲ್ಲಿ ನೋಡಿ ಯುರೋಪಾ ಲಾಕ್ಸ್ ಮತ್ತು ಇಂಚರ್ಸ್ ನೋಡಿ ಎಲ್ಲ ಬ್ರಾಸ್ತೆ ಹಾಕಿದ್ದಾರೆ. ಈ ಮನೆ ತಗೊಳ್ಳೋಕೆ ನೋಡಿ ಬೋಲ್ಟ್ಸ್ ಎಲ್ಲ ಇದೂ ಬ್ರಾಸ್ತೆ. ಮನೆ ತಗೊಳ್ಳೋಕೆ ಬಂದಾಗ ಇದೆಲ್ಲ ಗಮನ ಕೊಡಬೇಕು. ನೋಡಿ ಮೇಲ್ಗಡೆ ಅಟ್ಟನೂ ಕೊಟ್ಟಿದ್ದಾರೆ. ಇಂಡಿಯನ್ ಟಾಯ್ಲೆಟು ಕೊಟ್ಟಿದ್ದಾರೆ ಯುಟಿಲಿಟಿಲಿ. ವಾಷಿಂಗ್ ಮಿಷಿನ್ಗೆ ಇಲ್ಲೊಂದು ನಲ್ಲಿ ಕೊಟ್ಟಿದ್ದಾರೆ ನೋಡಿ. ಮೇಲ್ಗಡೆನೂ ವಾಷಿಂಗ್ ಮಿಷಿನ್ಗೆ ಪ್ರಾವಿಷನ್ ಇದೆ. ಈ ಜಾಸ್ತಿ ಪಾತ್ರೆ ಏನಾರ ಸೇರಿಕೊಂಡಾಗ ಈ ಕಡೆ ತಗೊಂಡು ಬಂದು ಪಾತ್ರೆ ತೊಳಿಬೋದು. ಸಮ್ ಟ್ಯಾಂಕ್ ಮೂಡಾಯಿಂದ ಬರೋ ಟ್ಯಾಂಕು ಈ ಟ್ಯಾಂಕ್ಗೆ ಸೇರುತ್ತೆ ಮೂಡ ವಾಟ್ರ್. ಈ ಬೋರ್ವೆಲ್ ಆಗಿದ್ರೆ ಅದೂ ಇದಕ್ಕೆ ಕನೆಕ್ಟ್ ಮಾಡಿದ್ದಾರೆ ನೋಡಿ. ಫುಲ್ ಗ್ರಿಲ್ ಕವರ್ ಮಾಡಿದ್ದಾರೆ. ಹೊರಗಡೆಯಿಂದ ಕೆಲಸ ಮಾಡೋರು ಬಂದು ಹಿಂಗೆ ಕೆಲಸ ಮುಗಿಸ್ಕೊಂಡು ಹಿಂಗೆ ಹೋಗ್ಬೋದು ವಾಪಸ್ಸು.